ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುತ್ತಿರುವಂತಹ ವೆಬಿಸೋಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಶ್ರೀನಾಥ್ ಪೈ ಸರ್ ಅವರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಹಾಗೆ ನಮ್ಮ ಕಾಲೇಜಿನಲ್ಲಿ BCA, BCom, BBA ಹಾಗೆ BA ಕೋರ್ಸ್ಗಳು ಈಗಾಗಲೇ ಅವೈಲಬಲ್ ಇದೆ. ಹಾಗೆ ನಮ್ಮ ಕಾಲೇಜಿನಲ್ಲಿ ಹೊಸದಾಗಿ ಒಂದು ಕೋರ್ಸ್ ಅನ್ನ ಆಡ್ ಆನ್ ಮಾಡಿದ್ದಾರೆ. ಅದ್ಯಾವುದಂದ್ರೆ BSc ಕೋರ್ಸ್ ಅನ್ನ. ಈ ಕೋರ್ಸ್ ನ ಬಗ್ಗೆ ನಾವು ಮಾಹಿತಿಯನ್ನ ನಮ್ಮ ಪ್ರಾಂಶುಪಾಲರ ಹತ್ರ ಕೇಳಿ ತಿಳಿಯೋಣ ಬನ್ನಿ. ಸರ್, ನಮ್ಮ ಕಾಲೇಜಿನಲ್ಲಿ ಹೊಸದಾಗಿ ಆಡ್ ಆನ್ ಮಾಡಿರುವಂತಹ BSc ಕೋರ್ಸ್ ನ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಾಗಿದ್ರೆ. ಸೊ ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಳಪಟ್ಟಿದೆ ನಮ್ಮ ಸಂಸ್ಥೆ. 1997ರಲ್ಲಿ ಪ್ರಾರಂಭಗೊಂಡಂತಹ ಸಂಸ್ಥೆಯಲ್ಲಿ ನಾವು BA ಕೋರ್ಸ್ ಅನ್ನ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ವಿ. ಅದ ನಂತರ BCom ಕೋರ್ಸ್ ಪ್ರಾರಂಭವಾಗಿತ್ತು. 2000 ಇಸ್ವಿಯಲ್ಲಿ ನಾವು BSc ಅನ್ನ ಈಗಾಗಲೇ ಮಾಡಿದ್ದೇವೆ. ತದನಂತರ 2001ರಲ್ಲಿ BCA ಕೋರ್ಸ್ ಆಗಿರ್ಬೋದು, ಪುನಃ 2009ರಲ್ಲಿ BBA ಕೋರ್ಸ್, ಈ ರೀತಿಯಲ್ಲಿ ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತೀವಿ, 5 ಕೋರ್ಸ್ಗಳನ್ನ ಕಾಲೇಜು ಹೊಂದಿತ್ತು. ಈಗ ಹೀಗೆ ಬದಲಾವಣೆಯ ತಕ್ಕಂತೆ ನಾವು 21ನೇ ಶತಮಾನಕ್ಕೆ ಬೇಕಾಗಿರುವ ಹಾಗೆ BCA ಕೋರ್ಸ್ ಕಂಪ್ಯೂಟರ್ಗೆ, ತಂತ್ರಜ್ಞಾನಕ್ಕೆ ಅತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಕಡೆಯಲ್ಲಿ ಈ ಕ್ರೈಮ್ ಅನ್ನುವಂಥದ್ದು ಹೆಚ್ಚಾಗ್ತಾನೆ ಇದೆ. ಹಲವಾರು ಕಾರಣ ಇದೆ. ಅದರಲ್ಲಿ ವಿಶೇಷವಾಗಿ ಹೇಗೆ ಡಿಜಿಟಲ್ ನೆಟ್ವರ್ಕ್ ಬಂದಿರೋದ್ರಿಂದ ಡಿಜಿಟಲ್ ಕ್ರೈಮ್ ತುಂಬಾ ಹೆಚ್ಚಾಗ್ತಾ ಇದೆ. ಅದರಿಂದ ನಮ್ಮ ಒಂದು ಸಮಾಜಕ್ಕೆ ಉತ್ತಮವಾಗಿರತಕ್ಕಂತಹ ಒಂದು ಟ್ರೈನಿಂಗ್ ಆಗಿರುವಂತಹ ಒಂದು ಯುವ ಪಡೆಯನ್ನು ಕೊಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಪ್ಲಾನಿಂಗ್ ಮಾಡ್ತಾ ಇತ್ತು. ಅದರ ಉದ್ದೇಶದಿಂದ ನಾವು BSc ಕೋರ್ಸ್ ಅನ್ನ ಪುನಃ ಈಗ 2026-27ನೇ ವರ್ಷದಿಂದ ಪುನರಾರಂಭವನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಅದರಲ್ಲಿ ಹೇಗಾಗಿದೆ ಅಂತಂದ್ರೆ 3-in-1 ಎನ್ನುವಂತ ಒಂದು ಕೋರ್ಸ್. ಬೇರೆ ಯಾವುದೇ ಕೋರ್ಸ್ ನಲ್ಲಿ ಈ ರೀತಿಯ ಒಂದು ಸ್ಪೆಷಾಲಿಟಿ ಇಲ್ಲ. ಇಲ್ಲಿ 3-in-1 ಕೋರ್ಸ್. ಸೊ ಇದರಲ್ಲಿ ವಿದ್ಯಾರ್ಥಿಗಳು 3 ವರ್ಷಗಳಲ್ಲಿ 3 ವಿಷಯದಲ್ಲಿ ಪರಿಣಿತಿಯನ್ನ ಪಡಿತಾರೆ. ಕಂಪ್ಯೂಟರ್ ಸೈನ್ಸ್, ಅದರ ಜೊತೆಯಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಇರುವಂತಹ ಕ್ರಿಮಿನಾಲಜಿ ಮತ್ತು ಫೊರೆನ್ಸಿಕ್ ಸೈನ್ಸ್ ಅಂತ ಹೇಳಿ. ಸೊ ಈಗ ಹೇಗಾಗಿದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದಕ್ಕಿಂತ ಹೆಚ್ಚಿನ ಒಂದು ಅವಕಾಶಗಳು ಸಿಗಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಈ ಕೋರ್ಸ್ ನಲ್ಲಿ ನಾವು ಇಟ್ಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು IT ಕ್ಷೇತ್ರಕ್ಕೆ ಈಗ 2029ರಲ್ಲಿ ಅವರ ಪದವಿ ಕಂಪ್ಲೀಟ್ ಆದ ನಂತರ IT ಕ್ಷೇತ್ರಕ್ಕೆ ಹೋಗೋದಾದ್ರೆ ಈ ಕೋರ್ಸ್ ಅವರಿಗೆ ಸಹಕಾರವನ್ನು ಮಾಡಲಿದೆ. ಯಾಕಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬೇಕಾಗಿರುವಂತಹ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಥಿಯರಿಟಿಕಲ್ ಕಾನ್ಸೆಪ್ಟು, ಡೇಟಾ ಸ್ಟ್ರಕ್ಚರು, ಸುಮಾರು ಒಂದು 4 ಪ್ರೋಗ್ರಾಮಿಂಗ್ಸ್ ಗಳನ್ನ, ಲ್ಯಾಂಗ್ವೇಜಸ್ ಗಳನ್ನ ಎಲ್ಲವನ್ನ ಅವ್ರು ಕಲ್ತಿರ್ತಾರೆ. ಸೊ ಆದ್ದರಿಂದ 3 ವರ್ಷಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಒಂದು ಪರಿಣಿತಿಯನ್ನ ಪಡೆದಿರೋದ್ರಿಂದ ಅವರು IT ಕ್ಷೇತ್ರವಾಗಿರ್ಬೋದು, ITES ಕ್ಷೇತ್ರವಾಗಿರ್ಬೋದು, ಅಲ್ಲಿ ಒಂದು ಜಾಬ್ ಅನ್ನ ಪಡೆದು ಮುಂದೆ ಅವರು ಬರೀಬಹುದು. ಕೆಲವು ವಿದ್ಯಾರ್ಥಿಗಳು ಸ್ಟೆಮ್ ಎನ್ನುವಂತ ಒಂದು ಕಾನ್ಸೆಪ್ಟಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಈಗ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಅಂತ ಹೇಳಿ. ಯಾಕಂತಂದ್ರೆ ಗಣಿತ ಕಬ್ಬಿಣದ ಕಡಲೆ ಎನ್ನುವಂತ ಒಂದು ಮಾತಿದೆ. ಅದರಿಂದ ಬಟ್ ನಮ್ಮಲ್ಲಿ ಹೇಗಾಗಿದೆ ಅಂತಂದ್ರೆ ನಾವು ಕಳೆದ 2000ರಿಂದ 1997 ಇಂದ ನಮ್ಮ ಡಿಗ್ರಿ ನಡೀತಾ ಇರೋದ್ರಿಂದ BCom ಆಗಿರ್ಬೋದು, BCA ಆಗಿರ್ಬೋದು, BBA ಆಗಿರ್ಬೋದು, ಎಲ್ಲಾ ಕೋರ್ಸ್ ನಲ್ಲೂ ಸಹ ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಆಗಿದೆ. ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಇದೆ, ಈಗ ಕಮರ್ಷಿಯಲ್ ಅರಿಥಮೆಟಿಕ್ ಅಂತ ಇದೆ. ಸೊ ಇದನ್ನ ಟೀಚ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಮೆಂಬರ್ಸ್ ಅನ್ನ ನಾವು ಕಳೆದ 20 ವರ್ಷದಿಂದ ಹೊಂದಿದ್ದೇವೆ. ಆದ್ರಿಂದ ಅದೇ ಮ್ಯಾಥಮೆಟಿಕ್ಸ್ ಅನ್ನ ಡಿಪಾರ್ಟ್ಮೆಂಟ್ ಅನ್ನ ನಾವು ಈಗ ಕಂಟಿನ್ಯೂಷನ್ ಅನ್ನು ಮಾಡಿ ವಿದ್ಯಾರ್ಥಿಗಳು 3 ವರ್ಷದಲ್ಲಿ ಮ್ಯಾಥಮೆಟಿಕ್ಸ್ ಅನ್ನ ತುಂಬಾ ಈಸಿಯಾಗಿ ಕಲಿಯುವಂತ ಒಂದು ವಿಧಾನವನ್ನ ಮಾಡ್ಕೊಂಡು ಬಂದಿದ್ದೇವೆ. ಯಾಕಂತಂದ್ರೆ ಆ ಕಬ್ಬಿಣದ ಕಡಲೆ ಆಗಬಾರ್ದು, ಈಸಿ ಮೆಥಡ್ಸ್ ಇದೆ ಮ್ಯಾಥ್ಸ್ ಕಲೀಲಿಕ್ಕೆ. ಸೊ ಆ ಮೆಥಡ್ಸ್ ಗಳನ್ನ ಯೂಸ್ ಮಾಡಿ ಕಲೀಲಿಕ್ಕೆ ಅವರಿಗೆ ಒಂದು ಆಪ್ಷನ್. ಸೊ ಅದರಿಂದ 3 ವರ್ಷ BSc ಮಾಡಿ ಮುಂದೆ ಅವರು ಕೋರ್ ಸೈನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಹೈಯರ್ ಎಜುಕೇಶನ್ ಅನ್ನ ಮಾಡಬಹುದು. ಮುಂದೆ ಜೀವನದಲ್ಲಿ ಮ್ಯಾಥ್ಸ್ ಒಂದು ಸ್ಟ್ರೆಂತ್ ಇದೆ ಅಂತಂದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಅವಕಾಶ ಬಳಸ್ಕೊಳ್ಬಹುದಲ್ವಾ. ಸೊ ಅದರಿಂದ ಆ ಪ್ಲಾನಿಂಗ್ ಅನ್ನ ಮಾಡಿದ್ದೇವೆ. ನೀವು ಕೇಳಿದ ಹಾಗೆ 3ನೆಯ ವಿಶೇಷತೆ ಏನು ಅಂತಂತಂದ್ರೆ ಕ್ರಿಮಿನಾಲಜಿ ಮತ್ತು ಫೊರೆನ್ಸಿಕ್ ಸೈನ್ಸ್ ಅಂತ ಹೇಳಿ. ಸೊ ಈ ನಮ್ಮ ಉತ್ತರ ಕನ್ನಡದಲ್ಲಿ ಪ್ರಪ್ರಥಮ ಬಾರಿ ನಾವು ಅದನ್ನ ಮಾಡ್ತಾ ಇದ್ದೇವೆ. ನಮ್ಮ ಕರಾವಳಿ ಭಾಗದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಕಾಲೇಜಿನಲ್ಲಿ, ಯೂನಿವರ್ಸಿಟಿಯಲ್ಲಿ, ಮಂಗಳೂರಿನಲ್ಲಿ ಒಂದು ಕಾಲೇಜಿನಲ್ಲಿದೆ. ಅದು ಬಿಟ್ಟರೆ ಇಡೀ ಉತ್ತರ ಕನ್ನಡದಲ್ಲಿ ನಮ್ಮದೇ ಸಂಸ್ಥೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಈ ಕ್ರಿಮಿನಾಲಜಿ, ಫೊರೆನ್ಸಿಕ್ ಸೈನ್ಸ್ ಅನ್ನು ಹೊಂದಿರುವಂತಹ ಕೆಲವು ಕಾಲೇಜು, ಕೇವಲ 3 ಕಾಲೇಜಸ್ ಇದೆ. ಅದರಲ್ಲಿ ಗುರುಸುಧೀಂದ್ರ ಕಾಲೇಜು ಒಂದು ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಯಾಕಂತಂದ್ರೆ ಈಗಿನ ಈ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಯುವ ಶಕ್ತಿ ಏನಿದೆ ಅದನ್ನು ಸ್ಕಿಲ್, ಕೌಶಲ್ಯಯುತವಾಗಿರುವಂತಹ ಒಂದು ಯುವ ಪಡೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನ ಮಾಡಿದ್ದೇವೆ. ಇದರಲ್ಲಿ 3 ವರ್ಷಗಳ ಕಾಲ ವಿದ್ಯಾರ್ಥಿಗಳು ಕ್ರಿಮಿನಾಲಜಿ ಇರಬಹುದು,
ಫೊರೆನ್ಸಿಕ್ ಸೈನ್ಸ್ ಆಗಿರ್ಬೋದು, ಇದರಲ್ಲಿ ಥಿಯರಿಟಿಕಲ್ ಅಸ್ಪೆಕ್ಟ್ಸ್ ಮತ್ತು ಪ್ರಾಕ್ಟಿಕಲ್ಸ್ ಗಳನ್ನ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಅತ್ಯಂತ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನಮ್ಮ ಕಾಲೇಜು BSc ಕೋರ್ಸ್ ಅನ್ನ ಅಳವಡಿಸಿಕೊಂಡಿದೆ ಅಂದ್ರೆ ಅದು ಹೆಮ್ಮೆ ಪಡುವಂತಹ ವಿಷಯವೂ ಹೌದು. ಹಾಗಾದ್ರೆ ಸರ್, ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಟ್ರೈನಿಂಗ್ ಫೆಸಿಲಿಟೀಸ್ ಗಳಿದೆ ಈ ಕೋರ್ಸ್ ಅನ್ನ ಪಡ್ಕೊಳ್ಳೋದ್ರಿಂದ? ಇಲ್ಲಿ ಹೇಗಾಗಿದೆ ಅಂತಂದ್ರೆ, ನಾವು ವಿದ್ಯಾರ್ಥಿಗಳಿಗೆ ಒಂದು 44 ಪಾಯಿಂಟ್ಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿದ್ದೇವೆ. ಈ 3 ವರ್ಷದ BSc ಅಲ್ಲಿ ಅವರ 44 ಫೀಚರ್ಸ್ ಅಂಡ್ ಫೆಸಿಲಿಟೀಸ್ ಅಂತ ಅದನ್ನ ಡೇ 1 ಗೆ ಅವರಿಗೆ ಕೊಟ್ಬಿಟ್ಟಿದ್ದೀವಿ. ಅಂತಂದ್ರೆ ಈ 44 ವಿಷಯಗಳಲ್ಲಿ ಅವರು ರೀತಿಯನ್ನು ಪಡಿತಾರೆ ಮತ್ತು ಆ ಸದ್ಬಳಕೆಯನ್ನು ಮಾಡ್ಕೊಳ್ತಾರೆ ಅಂತ ಹೇಳಿ. ಸೊ ನಾವ್ ಹೇಗೆ ಮಾಡ್ಕೊಂಡಿದೀವಿ ಅಂತಂದ್ರೆ, ಈಗ ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳಿವೆ ಮತ್ತು ಬ್ಲೆಂಡೆಡ್ ಪ್ಲಾಟ್ಫಾರ್ಮ್ಸ್ ಗಳಿವೆ. ಅವ್ರ ಜೊತೆಯಲ್ಲಿ ಟೈಪ್ ಗಳನ್ನ ಮಾಡ್ಕೊಂಡು ಈಗಾಗಲೇ ಸೊ ವಿದ್ಯಾರ್ಥಿಗಳು ಬ್ಲೆಂಡೆಡ್ ಲರ್ನಿಂಗ್ ಅಂತ ಹೇಳಿ ಮಾಡ್ತೀವಿ ಮತ್ತು ಮಲ್ಟಿ ಡಿಸಿಪ್ಲಿನರಿ ಲರ್ನಿಂಗ್ ಅಂತ ಮಾಡಿದ್ದೀವಿ. ಈಗ ಕಂಪ್ಯೂಟರ್ ಸೈನ್ಸ್ ಅನ್ನ ಕಲಿತಾರೆ, ಕ್ರಿಮಿನಾಲಜಿಯನ್ನು ಕಲಿತಾರೆ. ಎರಡನ್ನ ಮಿಕ್ಸ್ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಡಿಜಿಟಲ್ ಫಾರೆನ್ಸಿಕ್ ಕ್ಷೇತ್ರದಲ್ಲಿ ಬೆಳಿಬಹುದು. ಕಂಪ್ಯೂಟರ್ ಸೈನ್ಸ್ ಅನ್ನು ಕಲಿತಾ ಇದ್ದಾರೆ, ಮ್ಯಾಥಮೆಟಿಕ್ಸ್ ಅನ್ನು ಕಲಿತಾ ಇದ್ದಾರೆ. ಎರಡನ್ನು ಮಿಕ್ಸ್ ಮಾಡಿ ಡೇಟಾ ಸೈನ್ಸ್ ಕ್ಷೇತ್ರದಲ್ಲಿ ಬೆಳಿಬಹುದು. ಕಂಪ್ಯೂಟರ್ ಸೈನ್ಸ್ ಇದೆ, ಕ್ರಿಮಿನಾಲಜಿ ಇದೆ. ಅದ್ರ ಮುಖೇನ ವಿದ್ಯಾರ್ಥಿಗಳು ಮುಂದೆ ಡೇಟಾ, ನಮ್ಮ ಸೈಬರ್ ಕ್ರೈಮ್ ಇದೆ, ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಸಹ ಆಗ್ಬೋದು. ಈ ನಿಟ್ಟಿನಲ್ಲಿ ಒಂದು ಸಬ್ಜೆಕ್ಟ್ಸ್ಗಳನ್ನು ನಾವು ಇಂಟರ್ಲಿಂಕ್ ಅನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ಎಡಿಷನಲ್ ಫೆಸಿಲಿಟೀಸ್ಗಳಾಗಿರ್ಬೋದು. ಈಗ ವಿದ್ಯಾರ್ಥಿಗಳು ಕ್ರಿಮಿನಾಲಜಿನ ಕಲಿತಾರೆ, ಅದರ ಜೊತೆಯಲ್ಲಿ ಅವರಿಗೆ ಸೈಬರ್ ಕ್ರೈಮ್ ಅನ್ನು ಕಲೀಲಿಕ್ಕೆ ಏನು ವಾತಾವರಣ ಬೇಕು, ಏನು ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಬೇಕು, ಏನು ಸರ್ಟಿಫಿಕೇಶನ್ಸ್ಗಳು ಬೇಕು, ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ಮ್ಯಾಥಮೆಟಿಕ್ಸು ಕೇವಲ ಮ್ಯಾಥಮೆಟಿಕ್ಸ್ ಆಗಿರಬಾರ್ದು ಅಂತ ಹೇಳಿ ಮ್ಯಾಥಮೆಟಿಕ್ಸಿನ ಜೊತೆಯಲ್ಲಿ ಈಸಿ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಮತ್ತು ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನು ಸಹ ನಾವು ಕಲಿಸ್ತಾ ಇದ್ದೀವಿ. ಇಲ್ಲಿ ಉದ್ದೇಶ ಏನು ಅಂತಂದ್ರೆ, ವೈದಿಕ್ ಮ್ಯಾಥಮೆಟಿಕ್ಸ್ ಇಂದ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಒಂದು ಸಮಸ್ಯೆಯನ್ನ, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು. ಸೊ ಅದರಿಂದ ಏನಾಗ್ತಾ ಇದೆ, ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋದಾಗ ಅಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬೇಕಾಗುತ್ತೆ. ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನ ಇವರು ಅಪ್ಲೈ ಮಾಡುವುದರಿಂದ ತುಂಬಾ ಈಸಿಯಾಗಿ ಮಾಡಬಹುದು. ನಾವು ಈ ಹಿಂದೆ ನಮ್ಮ ಕಾಲೇಜಿನಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಸೆಷನ್ಸ್ಗಳನ್ನ ಈಗಾಗಲೇ ನಾವು ಪರಿಣಿತರಿಂದ ಮಾಡಿದ್ದೇವೆ. ತುಂಬಾ ಸಕ್ಸಸ್ ಅನ್ನು ವಿದ್ಯಾರ್ಥಿಗಳು ಪಡೆದಿದ್ದಾರೆ. ನಮ್ಮ ಕ್ಯಾಂಪಸ್ ಇಂಟರ್ವ್ಯೂಸ್ಗಳಲ್ಲಿ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಸಹ ಒಂದು ಕಾರಣ. ಅದನ್ನ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಕಂಪ್ಯೂಟರ್ ಸೈನ್ಸ್ ಕ್ಷೇತ್ರದಲ್ಲಿ ಕಳೆದ 20 ವರ್ಷಗಳಿಂದ ಕಾಲೇಜು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಈಗಾಗಲೇ ಮಾಡಿದೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ನಾವು ರೊಬೋಟಿಕ್ಸ್ ಲ್ಯಾಬ್ ಇರ್ಬೋದು, IoT ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಅದನ್ನು ಮಾಡಿದ್ದೇವೆ. ಮತ್ತು ಈಗ ಏನಾಗಿದೆ ಅಂತಂದ್ರೆ, AI ಎಲ್ಲ ಜಗತ್ತನ್ನು ಚೇಂಜಸ್ ಮಾಡಿಬಿಟ್ಟಿದೆ. ಅದರಿಂದ ನಾವು ಯಾವುದೇ ಕೋರ್ಸನ್ನ, ಶಿಕ್ಷಣವನ್ನು ಪಡಿತೀವಿ, ಅಧ್ಯಯನವನ್ನು ಮಾಡ್ತೀವಿ ಅಂತಂದ್ರೆ ಅದರ ಜೊತೆಯಲ್ಲಿ AI ನಮಗೆ ಅವಶ್ಯಕತೆ. ಅದರಿಂದ ಕಂಪ್ಯೂಟರ್ ಸೈನ್ಸ್ ಅಲ್ಲಿ AI ಕೋರ್ಸ್ ಇದೆ, ಮ್ಯಾಥಮೆಟಿಕ್ಸ್ ನಲ್ಲಿ AI ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಸೈಬರ್, ನಮ್ಮ ಕ್ರಿಮಿನಾಲಜಿ ಮತ್ತು ಫಾರೆನ್ಸಿಕ್ ಸೈನ್ಸ್ ಅಲ್ಲೂ ಸಹ AI ಅನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಿನ ಯುವ AI ಎನ್ನುವಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು ಮತ್ತು ಹೈದರಾಬಾದಿನ AI ಸ್ಕೂಲ್ ಜೊತೆಯಲ್ಲಿ ಟೈಪ್ ಮಾಡ್ಕೊಂಡಿದ್ದೇವೆ. ಅದರಿಂದ ಈ BSc ವಿದ್ಯಾರ್ಥಿಗಳು ವಿಶೇಷವಾಗಿ ಈ 3 ವಿಷಯಗಳಲ್ಲೂ ಸಹ AI ಮೇಲೆ ಪರಿಣಿತಿಯನ್ನ ಪಡೆಯುವ ಹಾಗೆ ಈ ಕೋರ್ಸ್ನಲ್ಲಿ ಮಾಡಿದ್ದೇವೆ. ಖಂಡಿತ. ಕಬ್ಬಿಣದ ಕಡಲೆ ಆಗಿರುವಂತಹ ಮ್ಯಾಥಮೆಟಿಕ್ಸ್ ಅನ್ನ ಈಸಿಯಾಗಿ ಯಾವ ರೀತಿಯಾಗಿ ನಾವು ವಿದ್ಯಾರ್ಥಿಗಳಿಗೆ ನೀಡಬಹುದು ಅಂತ ಮಾಹಿತಿಯನ್ನ ಹೇಳಿದ್ದಾರೆ. ಹಾಗೆ ಸರ್, ಈ ಟ್ರೈನಿಂಗ್ ಅನ್ನ ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಪ್ಲೇಸ್ಮೆಂಟ್ ಗಳಿದೆ ಅಂತ ತಿಳಿಸ್ಕೊಡ್ಬೋದು? ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ 3 ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಎಕ್ಸ್ಪರ್ಟ್ ಆಗ್ಬಿಡ್ತಾರೆ. ಅವರು ಮ್ಯಾಥಮೆಟಿಕ್ಸ್ ನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾವು ಮ್ಯಾಥಮೆಟಿಕ್ಸ್ ಅನ್ನು ಮಾಡಿದ್ರೆ ಕೆಲವರಿಗೆ ಹೇಗಾಗುತ್ತೆ ಅಂತಂದ್ರೆ, ಡಿಗ್ರಿ ಸಮಯದಲ್ಲಿ ಜೀವನ ಬದಲಾವಣೆ ಆಗುತ್ತೆ. ಈಗ ನಾನೇ ಎಕ್ಸಾಂಪಲ್. ಸೊ ಟೀಚಿಂಗಿಗೆ ನಾನು ಡಿಗ್ರಿ ಬರೋ ತನಕ ನಾನು ಟೀಚಿಂಗಿಗೆ ಬರ್ತೀನಿ ಅನ್ನುವಂಥ ಪರಿಕಲ್ಪನೆ ಇರಲಿಲ್ಲ. ನನ್ನ ಶಿಕ್ಷಕರು ನೀಡಿರುವಂತಹ ಒಂದು ಅವಕಾಶದಿಂದ ಆ ಡಿಗ್ರಿಯಲ್ಲಿ ನಾನು ಅದನ್ನು ನಿರ್ಧಾರವನ್ನು ಮಾಡಿದೆ. ಅದರಿಂದ ಡಿಗ್ರಿ ನಾರ್ಮಲಿ ನೋಡಬೇಕು ಅಂತಂದ್ರೆ ನಾವು ವಿದ್ಯಾರ್ಥಿಗಳಲ್ಲಿ ಪ್ರಥಮ ವರ್ಷದ ಪದವಿ ಏನಿರುತ್ತೆ ಅಲ್ಲಿ ಅವ್ರ ಜೀವನ ಬದಲಾವಣೆ ಆಗಿಬಿಡುತ್ತೆ. ಸೊ ಅದರಿಂದ ವಿಶೇಷವಾಗಿ ಈಗ ಮ್ಯಾಥಮೆಟಿಕ್ಸ್ ನಲ್ಲಿ ಕೆಲವು ವಿದ್ಯಾರ್ಥಿಗಳು ಆಸಕ್ತಿಯನ್ನು ತೋರಿಸಿದ್ರೆ ಅವ್ರೇನ್ ಮಾಡ್ಬೋದು ಅಂತಂದ್ರೆ, ನಮ್ಮ BSc ಮಾಡಿ ನಮ್ಮದೇ ಸಂಸ್ಥೆಯಲ್ಲಿ B.Ed ಇದೆ, B.Ed ಅನ್ನ ಮಾಡಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಹೋಗ್ಬೋದು. ಅಥವಾ BSc ಅನ್ನ ಮಾಡ್ತಾ ಇದ್ದಾರೆ, ಅದ್ರ ಜೊತೆಲಿ MSc ಮ್ಯಾಥಮೆಟಿಕ್ಸ್ ಅನ್ನ ಮಾಡಿ ಅದ ನಂತರ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬರ್ಬೋದು. ಸೊ ಇದು ಒಂದು ಬೇಸ್ ಮ್ಯಾಥಮೆಟಿಕ್ಸಿಗೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಆದ್ರೆ ಅವರಿಗೆ ಈಗಾಗಲೇ ಪ್ಲೇಸ್ಮೆಂಟ್ಗೆ ಬೇಕಾಗಿರುವಂತಹ ಏನು ಟ್ರೈನಿಂಗ್ ಇದೆ ಅದನ್ನು ನಾವು ಕೊಡ್ತಾ ಇರೋದ್ರಿಂದ IT ಮತ್ತು ITES ಕ್ಷೇತ್ರದಲ್ಲಿ ಅವರು ಈಸಿಯಾಗಿ ಪರಿಣಿತಿಯನ್ನು ಅಥವಾ ಪ್ಲೇಸ್ಮೆಂಟ್ಸ್ಗಳನ್ನ ಪಡಿಬಹುದು. ಯಾಕಂತಂದ್ರೆ BSc ಅಲ್ಲಿ ಅವರು ಮ್ಯಾಥಮೆಟಿಕ್ಸ್ ಅನ್ನು ಕಲಿತಾ ಇರೋದ್ರಿಂದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ನಾಳೆ ಹೋಗೋದಿದ್ರು ಸಹ ಅಲ್ಲಿ ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ. ಅದರಿಂದ ಅದು ತುಂಬಾ ಅವರಿಗೆ ಅನುಕೂಲ ಆಗುತ್ತೆ. ಅದರ ಜೊತೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಈಗ ಕೇಂದ್ರ ಸರ್ಕಾರದಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ವಿವಿಧ ಇಲಾಖೆಗಳದ ಹಲವಾರು ಜಾಬ್ ಅಪಾರ್ಚುನಿಟೀಸ್ಗಳಿವೆ. ಸೊ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮಗೆ ಅದರ ಮಾಹಿತಿಯ ಕೊರತೆಯಿಂದ ನಾವು ಅದನ್ನು ಅಪ್ಲೈ ಮಾಡಲಿಕ್ಕೆ ಹೋಗ್ತಾ ಇಲ್ಲ.
ಅದರಿಂದ ವಿದ್ಯಾರ್ಥಿಗಳು ಅದರ ಒಂದು ಸವಿಸ್ತಾರವಾಗಿರತಕ್ಕಂಥ ಮಾಹಿತಿಯನ್ನು ಪಡಿಬೇಕು ಮತ್ತು ಅದರ ಜೊತೆಯಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ಸ್ ಅದಕ್ಕೆ ಬೇಕಾಗಿರುವಂಥ ಟ್ರೈನಿಂಗ್ ಸಹ ಸಂಸ್ಥೆಯಲ್ಲಿ ಮಾಡಲಿದ್ದೇವೆ. ಅದನ್ನು ಪಡೆದುಕೊಂಡು ಅವರು ಸರ್ಕಾರಿ ನೌಕರಿ ಆಗಿರ್ಬೋದು, ಇತರೆ ಖಾಸಗಿ ವಲಯದಲ್ಲೂ ಸಹ ಅವಕಾಶವನ್ನು ಪಡೆಯಬೇಕು ಅನ್ನುವಂಥದ್ದು ಉದ್ದೇಶ. ನಾವು ಉತ್ತರ ಕನ್ನಡದವರು ಅಥವಾ ಕರಾವಳಿ ಭಾಗದವರು ತುಂಬ ಲಕ್ಕಿ. ಯಾಕಂತಂದರೆ ಬೆಂಗಳೂರಿನಲ್ಲಿ ಈಗಾಗಲೇ ಹಲವಾರು ಕಂಪನೀಸ್ಗಳಿವೆ. ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ ಬಿಯಾಂಡ್ ಬೆಂಗಳೂರು ಎನ್ನುವಂಥ ಒಂದು ಕಾನ್ಸೆಪ್ಟ್ನಲ್ಲಿ ಬೆಂಗಳೂರಿನಲ್ಲಿ ಈಗಾಗಲೇ 10,000ಕ್ಕಿಂತ ಹೆಚ್ಚು ಕಂಪನೀಸ್ ಇದೆ. ಎಲ್ಲಿದೆ ಅಲ್ಲಿ ಸ್ಪೇಸ್? ಆ ಕಾರಣದಿಂದ ಮೈಸೂರು ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಮಂಗಳೂರನ್ನ ಏನು ಮಾಡಿದೆ ಅಂತಂತಂದರೆ ಬಿಯಾಂಡ್ ಬೆಂಗಳೂರು ಅಂತ ಒಂದು ಕಾನ್ಸೆಪ್ಟಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದೆ. ನಾವು ಕರಾವಳಿಗರು, ನಮ್ಮ ಕರಾವಳಿ ಮಂಗಳೂರು ಸಿಲಿಕಾನ್ ಬ್ಲೂ ಆಫ್ ಇಂಡಿಯಾ ಅಂತ ಹೇಳಿ ಡೆವಲಪ್ ಆಗ್ತಾ ಇದೆ. ಸುಮಾರು 4 GCCಗಳು, 250ಕ್ಕಿಂತ ಹೆಚ್ಚು ಕಂಪನಿಗಳು ರೆಡಿ ಆಗ್ತಾ ಇವೆ. ಸೊ ಅದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಳಿಕ ಉದ್ಯೋಗ ಅವಕಾಶವನ್ನು ಪಡೀಲಿಕ್ಕೆ ಒಂದು ದೊಡ್ಡ ಹಬ್ ನಮ್ಮ ಊರಿನ ಹತ್ರ ಒಂದು 2.5 ಗಂಟೆಯ ಪ್ರಯಾಣ, 150 ಕಿಲೋಮೀಟರ್ಲೇ ಇಷ್ಟು ದೊಡ್ಡ ಹಬ್ ರೆಡಿ ಆಗ್ತಾ ಇರೋದ್ರಿಂದ ಬೇಕಾದಷ್ಟು ಉದ್ಯೋಗ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಇದೆ. ಅದರ ಜೊತೆಯಲ್ಲಿ ಕ್ರಿಮಿನಾಲಜಿ ಫೊರೆನ್ಸಿಕ್ ಸೈನ್ಸ್ ಅನ್ನು ಮಾಡಿದ ಹಾಗೆ ನಾನು ಹೇಳಿದಾಗೆ ಮುಂದೆ ಅವರು LLB ಕ್ಷೇತ್ರದಲ್ಲಿ ತುಂಬ ಅವಕಾಶಗಳಿವೆ. ಅಲ್ಲಿ 1 ಇಯರ್ ಕೋರ್ಸ್ ಆಗಿರ್ಬೋದು, 2 ವರ್ಷದ ಕೋರ್ಸ್ ಆಗಿರ್ಬೋದು, ಬೇರೆ ಬೇರೆ ಕೋರ್ಸಸ್ಗಳನ್ನು ಮಾಡ್ಬೋದು. ಸೊ LLBಗೆ ಹೋಗಬೇಕಿದ್ರೆ ಅದಕ್ಕೆ ಬೇಕಾಗಿರುವಂಥ ಏನು ಬೇಸಿಕ್ ಸ್ಟ್ರೆಂತ್ ಇದೆ ಅದನ್ನು ನಾವು ಇಲ್ಲೇ ಅವರಿಗೆ ಮಾಡಿಕೊಡ್ತಾ ಇದ್ದೇವೆ. ಇಲ್ಲಿ ಅವರು ಕ್ರಿಮಿನಾಲಜಿ ಬಗ್ಗೆ ಕಲಿತಾರೆ, ಫೊರೆನ್ಸಿಕ್ ಸೈನ್ಸ್ ಬಗ್ಗೆ ಕಲಿತಾರೆ, ಟ್ರಾಫಿಕ್ ಬಗ್ಗೆ ಅವರು ಕಲಿತಾರೆ, ಪೊಲೀಸ್ ಕಾನ್ಸೆಪ್ಟ್ಸ್ ಇದೆ ಅದ್ರ ಬಗ್ಗೆ ಕಲಿತಾರೆ, ಫೊರೆನ್ಸಿಕ್ ಬಗ್ಗೆ ಇನ್ನು ಡೆಪ್ತ್ ಆಗಿ ಕಲಿತಾರೆ. ಸೊ ಇದೆಲ್ಲವನ್ನ ಕಲಿತಾ ಇರೋದ್ರಿಂದ ಅವರಿಗೆ ಯಾವುದೇ ಕ್ಷೇತ್ರ ಬೇಕೋ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವರಿಗೆ ವಿಪುಲ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ. ಖಂಡಿತ ಸರ್. ಅಂದ್ರೆ ಈ ಕೋರ್ಸ್ ಅನ್ನ ಪಡ್ಕೊಳ್ಳೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡಬೇಕಾದ್ರೆ ಮ್ಯಾಥಮೆಟಿಕ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಮ್ಯಾಥಮೆಟಿಕ್ಸ್ ಅನ್ನ ಈಸಿಯಾಗಿ ಈ BSc ಕೋರ್ಸ್ನಲ್ಲಿ ಕಲಿಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಹಾಗೆ ಕರಾವಳಿ ಭಾಗದ ಜನರಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ, ಯುವ ಪಡೆಗೆ ಮಂಗಳೂರಿಗೆ ಹೋಗಿ ಉದ್ಯೋಗವನ್ನ ಪಡ್ಕೊಳ್ಳುವಂತಹ ಅವಕಾಶವು ಸರ್ಕಾರ ಒದಗಿಸಿಕೊಟ್ಟಿದೆ ಅಂದ್ರೆ ಅದನ್ನ ನಾವು ಪಡ್ಕೋಬೇಕಾಗುತ್ತೆ. ಅಂಥ ಉದ್ಯೋಗಗಳನ್ನ ಪಡಿಬೇಕು ಅಂದ್ರೆ ನಾವು ಕಾಂಪಿಟೇಟಿವ್ ಟ್ರೈನಿಂಗ್ ಅನ್ನ ಪಡ್ಕೋಬೇಕು. ಅಂತಹ ಟ್ರೈನಿಂಗ್ ನಮ್ಮ ಕಾಲೇಜಿನ ಒದಗಿಸಿಕೊಡ್ತಾ ಇದೆ. ಇಷ್ಟೊತ್ತು ನಮ್ಮ ಜೊತೆ BSc ಕೋರ್ಸ್ನ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕಾಗಿ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಪ್ರೇಕ್ಷಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಗುರುಸುಧೀಂದ್ರ ಕಾಲೇಜನ್ನು ಒಮ್ಮೆ ಭೇಟಿ ನೀಡಿ ನಿಮ್ಮ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು. ಶುಭ ದಿನ.